ಕೃಷ್ಣ ವಿಶೇಷವಾಗಿ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಕೃಷ್ಣ. ಹಾಗೆ ಮೇಲ್ಗಡೆ ನೋಡ್ಬೋದು ಅಂದರೆ ಮೇಲ್ಗಡೆ ಸ್ತೋತ್ರದಲ್ಲಿ ಬರ್ತಕ್ಕಂಥ 108 ರೀತಿ ಗಣಪತಿನ ಕೆತ್ತನೆ ಮಾಡಿದ್ದಾರೆ. ಸುತ್ತ 108 ಟೈಪ್ಸ್ ಅಲ್ಲಿ ಇದೆ ಗಣಪತಿ ಸುತ್ತ. ಅಲ್ಲಿ ಕಮಾನ್ಗಳಲ್ಲಿ ಹೌದು ಕಮಾನ್ಗಳ ಮಧ್ಯ ವಿಷ್ಣುವಿನ 24 ಅವತಾರಗಳಲ್ಲಿ ಒಂದು ಅವತಾರ ಶ್ರೀಧರ ಅಂತ ಹೇಳಿ. ಶರಣ್ರಿ ಎಲ್ಲರಿಗೂ. ನಾನೀಗ ಜಾವಗಲ್ನಲ್ಲಿದ್ದೀನಿ. ಜಾವಗಲ್ ಅಂತಂದರೆ ಹಾಸನ ತಾಲೂಕು. ಜಾವಗಲ್ಗೆ ಅರಸೀಕೆರೆ, ಬಾಣಾವರ, ಆಮೇಲೆ ಚಿಕ್ಕಮಂಗ್ಳೂರಿಂದ ಬೇಕಾದಷ್ಟು ಬಸ್ಗಳ ಫೆಸಿಲಿಟಿ ಇದೆ. ಇಲ್ಲಿ ವಿಶೇಷತೆ ಏನಂದರೆ ಇಲ್ಲೊಂದು ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಇದು ಹೊಯ್ಸಳರ ರಾಜ ವಿಷ್ಣುವರ್ಧನ ಸ್ವತಃ ನಿರ್ಮಿಸಿದಂಥ ಒಂದು ದೇವಸ್ಥಾನ ಇದೆ. ಒಳಗಡೆಗೆ ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ, ಏನೇನಿದೆಯೋ ನೋಡೋದಕ್ಕೆ ಪ್ರಯತ್ನ ಮಾಡ್ತೀನಿ, ಸಾಧ್ಯವಾದಷ್ಟು ವಿಡಿಯೋ ಮಾಡಿ ನಿಮಗೂ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಬರ್ರಿ ನೋಡೋಣ. ದೇವಸ್ಥಾನದ ಈ ಗೋಪುರ ಏನೈತಲ್ಲ, ಇದು ವಿಜಯನಗರ ಕಾಲಕ್ಕೆ ಸ್ಟ್ರಕ್ಚರ್ ಅನ್ನ ಹೋಲ್ತೈತ್ರಿ. ಯಾಕಂದ್ರ ಹೊಯ್ಸಳರ ನಂತರ ಅವರ ಎಲ್ಲಾ ದೇವಸ್ಥಾನಗಳಿದ್ವಲ್ಲ ಅವನ್ನ ವಿಜಯನಗರದ ಅರಸರು ರಕ್ಷಣೆ ಮಾಡಿಟ್ಟಿರ್ತಾರೆ. ಸೊ ಅವರು ಅದಕ್ಕೆ ಆಡ್ ಆನ್ ಗಳನ್ನು ಕೂಡ ಮಾಡಿರ್ತಾರೆ. ಹಿಂಗೆ ಬೇಲೂರಲ್ಲಿ ಮಾಡದಂಗೆ ದ್ವಾರ ಬಾಗ್ಲನ್ನ ಅವರು ಮಾಡಿರಬಹುದು. ದ್ವಾರ ಬಾಗ್ಲನ್ನ ದಾಟ್ಕೊಂಡು ಒಳಗ್ ಬಂದ್ರೆ ವಿಶಾಲವಾದ ಆವರಣ, ಮಂಟಪ, ದೇವಸ್ಥಾನಗಳು ಇದೆ. ಇದು ದ್ವಾರ ಬಾಗ್ಲದ ಒಳಗಿನ ಭಾಗ. ಮೇನ್ ಎಂಟ್ರೆನ್ಸ್ ಇದು, ಮತ್ತೆ ಗರುಡಗಂಬ. 10 ದ್ವಾರಪಾಲಕರನ್ನ ನಾವಿಲ್ಲಿ ನೋಡ್ಬೋದು. ಒಳಗ್ ಬಂದ್ರೆ ಈ ಮುಖಮಂಟಪದಲ್ಲಿ ಚರ್ಕಿ ಕಂಬಗಳದಾವು. ಮುಖಮಂಟಪಗಳ ಇದು ಛಾವಣಿ ಛತ್ತು ಅಂತಾರಲ್ಲ, ಅದು ಇಳಿಬಿಟ್ಟ ಕಮಲದ ಮೊಗ್ಗಿನ ಆಕಾರದೊಳಗಡೆ ಇದೆ ಅದು. ಇದು ಬಾಗಿಲದ ನಸುಲು ಅಥವಾ ಹಣೆಪಟ್ಟಿ. ಮೇಲ್ಗಡೆ ಕಾಳಿಂಗ ಮರ್ದನ ಶಿಲ್ಪವನ್ನ ಕಾಣ್ಬೋದು. ಸಾಮಾನ್ಯವಾಗಿ ಎಲ್ಲಾ ಕಡೆ ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಇರ್ತದೆ. ಇಲ್ಲಿ ಒಂದಿಷ್ಟು ಉಬ್ಬು ಶಿಲ್ಪಗಳನ್ನ ಸಪೋರ್ಟಿವ್ ಆಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಳಿಂಗ ಮರ್ದನ. ಇದು ಸಾಮಾನ್ಯವಾಗಿ ಗಜಲಕ್ಷ್ಮಿ ಚಿತ್ರ ಇರ್ತದೆ, ಬಟ್ ಇಲ್ಲಿ ಕೃಷ್ಣನ ಕಾಳಿಂಗ ಮರ್ದನ ಸನ್ನಿವೇಶ ಇದೆ. ನಮಸ್ಕಾರ. ಇದು ಜಾವಗಲ್ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ, ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ ದೇವಾಲಯ. ಲಕ್ಷ್ಮೀನರಸಿಂಹ ಮುಖ್ಯವಾಗಿ ಇಲ್ಲಿ ದೇವರಾಗಿರ್ತಾರೆ. ಇದು ಸುಮಾರು 13ನೇ ಶತಮಾನದಲ್ಲಿ ವಿಷ್ಣುವರ್ಧನ ರಾಜ ಕಟ್ಟಿಸಿರ್ತಕ್ಕಂಥ ದೇವಾಲಯ. ಚಿಕ್ಕ ಮಲ್ಲಿತಮ್ಮ, ದೊಡ್ಡ ಮಲ್ಲಿತಮ್ಮ ಅಂತಕ್ಕಂಥ ಶಿಲ್ಪಿಗಳು ಈ ದೇವಾಲಯವನ್ನು ಕೆತ್ತನೆ ಮಾಡಿದ್ದಾರೆ ಅಂತಕ್ಕಂಥದ್ದು ವಿಶೇಷವಾದ್ದು. ಹಾಗೆ ಒಂದೊಂದೇ ದೇವರುಗಳನ್ನ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ಬಂದು ಕೃಷ್ಣ, ವಿಶೇಷವಾಗಿ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಕೃಷ್ಣ. ನೀವು ಎಲ್ಲ ಕಡೆ ಕೃಷ್ಣನ್ನ ನೋಡಿರ್ತೀರ. ವಿಶೇಷ ಅಂತಂದರೆ ಇಲ್ಲಿ ಕಿರೀಟ ಇಲ್ಲ, ಬರೀ ಹಣೆಪಟ್ಟಿ ಮಾತ್ರ ಇಟ್ಕೊಂಡಿರ್ತಕ್ಕಂಥದ್ದು. ಕಿರೀಟ ಇಲ್ಲ ಇಲ್ಲಿ. ವಿಶೇಷವಾಗಿ ಅದನ್ನು ನೋಡ್ಬೋದು. ಒಂದು 16ರಿಂದ 18 ವಯಸ್ಸಿನಲ್ಲಿರ್ತಕ್ಕಂಥ ಕೃಷ್ಣ. ಒಂದು ಕಲ್ಪವೃಕ್ಷ ಮರ, ಕಲ್ಪವೃಕ್ಷ ಅಂತಕ್ಕಂಥ ಮರ. ಆ ಮರದ ಕೆಳಗಡೆ ಸ್ವಾಮಿ ಕೊಳಲು ಊದ್ತಾ ನಿಂತ್ಕೊಂಡಿದ್ದಾರೆ, ವೇಣುನಾದನವನ್ನು ಮಾಡ್ತಾ ಇದ್ದಾರೆ. ಇದು ಕಲ್ಪವೃಕ್ಷ ಅಂತಕ್ಕಂಥದ್ದು ಮರ. ಆ ಮರದ ಕೆಳಗಡೆ ಸ್ವಾಮಿ ಕೊಳಲು ಊದ್ತಾ ನಿಂತಿದ್ದಾರೆ. ಆ ಕೊಳಲು ಊದೋದನ್ನ 4 ಜನ ಮಹರ್ಷಿಗಳು ಧ್ಯಾನ ಮಾಡ್ತಾ ಇದ್ದಾರೆ. ಸನಕ, ಸನಂದನ, ಸನತ್ ಕುಮಾರ ಅಂತ ಹೇಳಿ 4 ಜನ ಮಹರ್ಷಿಗಳು ಧ್ಯಾನ ಮಾಡ್ತಿದ್ದಾರೆ. ಸೆಕೆಂಡ್ ರೋಲಲ್ಲಿ ಗೋಪಿಕಾ ಸ್ತ್ರೀಯರಿದ್ದಾರೆ. 3ನೇ ರೋಲಲ್ಲಿ ಗೋವುಗಳು, ಕರುಗಳು ಇರ್ತಕ್ಕಂಥದ್ದು. 4ನೇ ರೋಲಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತರಾಗಿ ಇರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಸುತ್ತಲೂ ದಶಾವತಾರಗಳು ಕೆತ್ತನೆ ಮಾಡಿದ್ದಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಬೌದ್ಧ, ಕಲ್ಕಿ ಅಂತೇಳಿ 10 ಅವತಾರಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷ. ಹಾಗೆ ಮರಗಳ ಮೇಲೆ ಹಂಸ, ನವಿಲು, ಪಾರಿವಾಳ, ಗಿಳಿ, ನವಿಲು, ಅಳಿಲು ಇಷ್ಟುಗಳನ್ನ ವಿಶೇಷವಾಗಿ ನೋಡ್ತಕ್ಕಂಥದ್ದು ನೋಡ್ಬೋದು. ಹಣ್ಣುಗಳು, ಹೂವುಗಳು, ಎಲೆ. ಇನ್ನೊಂದು ವಿಶೇಷ ಅಂತಂದ್ರೆ ಮರಗಳ ಮಧ್ಯೆ ಹೇಗೆ ಸಣ್ಣ ಸಣ್ಣ ಹೋಲ್ಸ್ ಇರುತ್ತೋ, ರಂಧ್ರ ಇರುತ್ತೋ, ಅದೇ ರೀತಿ ಇಲ್ಲೆಲ್ಲ ಹೋಲ್ಸ್ ಇದೆ, ನಾವು ಕಾಣ್ಬೋದು. ಇಲ್ಲೆಲ್ಲ ಹೋಲ್ಸ್ ಇದೆ. ಸ್ವಾಮಿ ಮೇಲೆ ಅಭಿಷೇಕ ಮಾಡಿದ್ರೆ ಮರದ ಮೇಲೆ ಬಿದ್ದು, ಕಿರೀಟದ ಮೇಲೆ ಬಿದ್ದು, ಮೂಗ್ ಮೇಲೆ ಬಿದ್ದು, ಕೊಳದ ಮೇಲೆ ಬಿದ್ದು, ಕೈ ಮೇಲೆ ಬಿದ್ದು, ಮಂಡಿ ಮೇಲೆ ಬಿದ್ದು, ಬಲಗಾಲ್ ಹೆಬ್ಬೆರಳ ಮೇಲೆ ಬೀಳುತ್ತೆ. ಅಷ್ಟು ಪರ್ಫೆಕ್ಟ್ ಆಗಿ ಸ್ವಾಮಿನ ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷ. ಸ್ವಾಮಿ ತ್ರಿಭಂಗಿ ಆಕಾರದಲ್ಲಿದ್ದಾರೆ. ಫೇಸ್ ಒಂದ್ ಕಡೆ ಇದೆ, ಸೊಂಟ ಒಂದ್ ಕಡೆ ಇದೆ, ಕಾಲು ಒಂದ್ ಕಡೆ ಇದೆ. ಆದ್ರೂ ಸಹ ಅಭಿಷೇಕ ಮಾಡೋ ಸಂದರ್ಭದಲ್ಲಿ ನೀರು
ಪರ್ಫೆಕ್ಟಾಗಿ ಸ್ವಾಮಿ ಬಲಗಾಲ ಹೆಬ್ಬೆರಳ ಮೇಲೆ ಬೀಳೋಷ್ಟು ಈ ರೀತಿಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷವಾದ್ದು. ಇಲ್ಲಿ ಬಂದು ಮಹಾಗಣಪತಿ ಇರ್ತಕ್ಕಂಥದ್ದು ವಿಶೇಷವಾದ್ದು. ಹಾಗೆ ಮೇಲ್ಗಡೆ ನೋಡ್ಬೋದು. ಹಾಗೆ ಮುಂದೆ ಬನ್ನಿ. ಅಂದರೆ ಮೇಲ್ಗಡೆ ಅಷ್ಟೋತ್ತರದಲ್ಲಿ ಬರ್ತಕ್ಕಂಥ 108 ರೀತಿ ಗಣಪತಿನ ಕೆತ್ತನೆ ಮಾಡಿದ್ದಾರೆ. ಸುತ್ತ 108 ಟೈಪ್ಸಲ್ಲಿದೆ ಗಣಪತಿ ಸುತ್ತ. ಅಲ್ಲಿ ಕಮಾನುಗಳಲ್ಲಿ ಹೌದು ಕಮಾನುಗಳ ಮಧ್ಯ ಗಣಪತಿಗಳನ್ನ ಕಾಣಬಹುದು. ಅದು ವಿಶೇಷವಾದ್ದು. ಇದು ಬಂದು ಶ್ರೀಧರ, ವಿಷ್ಣುವಿನ 24 ಅವತಾರಗಳಲ್ಲಿ ಒಂದು ಅವತಾರ ಶ್ರೀಧರ ಅಂತ ಹೇಳಿ. ಬಲಗಡೆ ಮೇಲ್ಗಡೆ ಕೈಲಿ ಚಕ್ರ, ಎಡಗಡೆ ಮೇಲ್ಗಡೆ ಕೈಲಿ ಗದೆ, ಬಲಗಡೆ ಮುಂದ್ಗಡೆ ಪದ್ಮ ಕಮಲ, ಎಡಗಡೆ ಕೈಲಿ ಶಂಖ ಹಿಡ್ಕೊಂಡಿರ್ತಕ್ಕಂಥದ್ದು. ಶಂಖ ಚಕ್ರ ಕದಾಪಣೆಯಾಗಿ ಆ ಕಡೆ ಈ ಕಡೆ ಶ್ರೀದೇವಿ ಭೂದೇವಿ ಸಮೇತರಾಗಿ ಇರ್ತಕ್ಕಂಥದ್ದು ವಿಶೇಷ. ಈ ದೇವಾಲಯದ ಪ್ರಮುಖ ದೇವರು ಶ್ರೀಧರ ಆಗಿರ್ತಾರೆ. ಆದರೆ ಎಲ್ಲರಿಗೂ ಮನೆ ದೇವರು ಲಕ್ಷ್ಮೀ ನರಸಿಂಹರಾದ್ರಿಂದ ಪ್ರಾಧಾನ್ಯತೆ ಲಕ್ಷ್ಮೀ ನರಸಿಂಹಂಗೆ ಇರ್ತಕ್ಕಂಥದ್ದು ವಿಶೇಷ. ಮುಂದೆ ಬಂದರೆ ಸ್ವಲ್ಪ ಕಾಣುತ್ತೆ. ಇಲ್ಲಿ ಮಹಿಷ ಅಂತಕ್ಕಂಥ ರಾಕ್ಷಸ ಇವನು. ಆ ರಾಕ್ಷಸನ ಮರ್ದನ ಮಾಡ್ತಾ ಇರೋದ್ರಿಂದ ಮಹಿಷಾಸುರ ಮರ್ದಿನಿ ಅಂತಕ್ಕಂಥದ್ದು ಬಂದಿದೆ. ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರ ಆಯುಧವನ್ನು ಸಹ ಹಿಡ್ಕೊಂಡಿರ್ತಕ್ಕಂಥದ್ದು. ಬ್ರಹ್ಮನ ಖಡ್ಗ, ವಿಷ್ಣುವಿನ ಚಕ್ರ, ಶಿವನ ತ್ರಿಶೂಲ ಹಿಡ್ಕೊಂಡಿರ್ತಕ್ಕಂಥದ್ದು. ಮಹಿಷ ಅಂತಕ್ಕಂಥ ಕೋಣದಲ್ಲಿ ರೂಪದಲ್ಲಿರ್ತಕ್ಕಂಥ ರಾಕ್ಷಸನ ಇಲ್ಲಿ ಸಂಹಾರ ಮಾಡ್ತಾ ಇದ್ದಾರೆ. ರಾಕ್ಷಸ ರೂಪದಲ್ಲಿರ್ತಕ್ಕಂಥ ಮಹಿಷನ್ನ ಇಲ್ಲಿ ಸಂಹಾರ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ. ಆದ್ರಿಂದ ಮಹಿಷಾಸುರ ಮರ್ದಿನಿ ಅಂತೇಳಿ ಹೆಸರು ಬಂದಿರತಕ್ಕಂಥದ್ದು. ಇಲ್ಲಿ ಬಂದು ಲಕ್ಷ್ಮೀ ನರಸಿಂಹ ದಕ್ಷಿಣಾಭಿಮುಖವಾಗಿರ್ತಕ್ಕಂಥದ್ದು. ಇದು ತ್ರಿಕೂಟಾಚಲ ಆದ್ರಿಂದ ದಕ್ಷಿಣಾಭಿಮುಖವಾಗಿ ನರಸಿಂಹರನ್ನು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ವಿಶೇಷ. ಮಹಾಲಕ್ಷ್ಮಿನ ಎಡಗಡೆ ತೊಡೆ ಮೇಲೆ ಕೂರಿಸ್ಕೊಂಡು ಶಂಖಚಕ್ರ ಗದಾಪದ್ಮಪಾಣಿಯಾಗಿ ಇರ್ತಕ್ಕಂಥದ್ದು ವಿಶೇಷ. ತುಂಬ ಕುಸರಿ ಕೆತ್ತನೆ, ಸ್ಮಾಲ್ ವರ್ಕ್ ಅಂತಕ್ಕಂಥದ್ದು ಸ್ವಾಮಿ ತುಂಬ ಮಾಡಿರ್ತಕ್ಕಂಥದ್ದು. ಒಂದು ಸಿಂಹಕ್ಕೆ ಮುಖದಲ್ಲಿ ಹೇಗೆ ರೋಮ ಕೇಶಗಳಿರುತ್ತೋ ಅದನ್ನು ಸಹ ಪ್ರತಿಯೊಂದನ್ನು ಸಹ ತೋರಿಸಿರ್ತಕ್ಕಂಥದ್ದು. ಉಗುರು, ಉಂಗುರ, ಯಜ್ಞೋಪವೀತ, ಕಟಿಹಾರ ಪ್ರತಿಯೊಂದನ್ನು ಸಹ ಸ್ವಾಮಿಯೇ ನಿಜ ಸಾಕ್ಷಾತ್ತಾಗಿ ಕೂತಿದ್ದಾರೆ ಅನ್ನೋ ಮಟ್ಟಿಗೆ ಸ್ವಾಮಿನ ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷವಾದ್ದು. ಇನ್ನೊಂದು ವಿಶೇಷ, ಇಲ್ಲಿ ಮಹಾಲಕ್ಷ್ಮಿ ನರಸಿಂಹರನ್ನು ನೋಡ್ತಾ ಇದ್ದಾರೆ. ನಿಮಗೆ ಯಾವುದೇ ನರಸಿಂಹರ ದೇವಸ್ಥಾನಕ್ಕೆ ಹೋದರೂ ಭಕ್ತಾದಿಗಳನ್ನ ನೋಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ತಾಯಿನ ಕೆತ್ತನೆ ಮಾಡಿರ್ತಾರೆ. ಆದರೆ ಇಲ್ಲಿ ಸ್ವಾಮಿ ನೋಡ್ತಾರೆ. ಏನಪ್ಪ ಅಂತಂದರೆ ಹಿರಣ್ಯಕಶಿಪು ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ಸ್ವಾಮಿಗೆ ಸಿಟ್ಟು ಬಂದಿರುತ್ತೆ. ಆ ಸಿಟ್ಟನ್ನು ಶಾಂತಿಗೊಳಿಸ್ಲಿಕ್ಕೋಸ್ಕರ ತಾಯಿ ಆ ಭಂಗಿಲಿದ್ದಾರೆ ಅಂತಕ್ಕಂಥದ್ದು ಒಂದು ವಿಶೇಷ. ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ಇಲ್ಲಿ ನೆಲದ ಮೇಲೆ ಕಾಲಿಟ್ಟಿಲ್ಲ. ಒಂದು ಆನೆ ಕಮಲ ಪುಷ್ಪವನ್ನು ತನ್ನ ಸೊಂಡ್ಲಲ್ಲಿ ಎತ್ತಿ ಹಿಡ್ಕೊಂಡಿದೆ. ಆ ಕಮಲ ಪುಷ್ಪದ ಮೇಲೆ ಮೃದುವಾಗಿ, ಅತಿ ಮೃದುವಾಗಿ ಕಾಲು ರೀತಿಯಲ್ಲಿ ತಾಯಿನ ಕೆತ್ತನೆ ಮಾಡಿರ್ತಕ್ಕಂಥದ್ದು ವಿಶೇಷವಾದ್ದು. ಆದ್ದರಿಂದ ಕಮಲ ಮಹಾಲಕ್ಷ್ಮಿ ಅಂತ ಹೇಳಿ ತಾಯಿ ಹೆಸರು ಬಂದಿರತಕ್ಕಂಥದ್ದು ವಿಶೇಷ. ವೈಶಾಖ ಬೌದ್ಧ ಪೌರ್ಣಿಮೆ ದಿನ ರಥೋತ್ಸವ ಆಗ್ತಕ್ಕಂಥದ್ದು. ಪ್ರತಿ ಮಂಗಳವಾರ ವಿಶೇಷವಾಗಿ ಸ್ವಾಮಿಗೆ ವಿಶೇಷವಾಗಿರುತ್ತೆ. ಹಾಗೆ ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥ ಸ್ವಾತಿ ನಕ್ಷತ್ರದಲ್ಲಿ ವಿಶೇಷವಾಗಿ ಸ್ವಾಮಿ ಪಂಚಾಮೃತ ಅಭಿಷೇಕವಾಗಿ ಸುಮಾರು 100 ಭಕ್ತಾದಿಗಳು ಬಂದು ಇಲ್ಲಿ ಸ್ವಾಮಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ವಿಶೇಷವಾದ್ದು. ಸ್ವಾತಿ ನಕ್ಷತ್ರ ಪೂಜೆ ಮಾಡಿಸೋದ್ರಿಂದ, ಸ್ವಾಮಿಗೆ ಅಭಿಷೇಕ ಮಾಡಿಸೋದ್ರಿಂದ ಮನೆಯಲ್ಲಿರ್ತಕ್ಕಂಥ ವ್ಯಾಜ್ಯಗಳು, ಕೋರ್ಟ್ ಕೇಸು, ಅದು ಇದು ಇಲ್ಲ, ದುಷ್ಟಾರಿಷ್ಟ ಪೀಡ ಪರಿಹಾರಕ್ಕಾಗಿ ಲಕ್ಷ್ಮೀ ನರಸಿಂಹರನ್ನ ಮೊರೆ ಬರ್ತಕ್ಕಂಥದ್ದು. ಜಾಗ ಲಕ್ಷ್ಮೀ ನರಸಿಂಹ ವಿಶೇಷವಾಗಿರ್ತಕ್ಕಂಥದ್ದು. ಅದು ಇಲ್ಲಿ ಸ್ಥಳೀಯವಾಗಿ ವಿಶೇಷವಾಗಿರತಕ್ಕಂಥದ್ದು. ಬೆಳಗ್ಗೆ ಹೊತ್ತು ಮತ್ತು ಸಾಯಂಕಾಲ ಹೊತ್ತು ಪ್ರತಿದಿನ ವೈಕಾಂಸ ಆಗಮೋಕ್ತವಾಗಿ ಇಲ್ಲಿ ಪೂಜೆ ನಡೀತಕ್ಕಂಥದ್ದು. ಬೋರ್ಡಲ್ಲಿ ಹೊರಗಡೆ ಫೋನ್ ನಂಬರ್ ಇದೆ. ಯಾರು ಬಂದು ಫೋನ್ ಮಾಡಿದ್ರೆ ಸಹ ಬಂದು ಬಾಗಿಲು ತಗೊಳ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಜೈ ಶ್ರೀರಾಮ್. ಇದು ದೇವಸ್ಥಾನದ ಒಳಗಿನ ಆವರಣ ಮತ್ತೆ ನವರಂಗದ ಕಂಬಗಳು ಚರ್ಕಿ ಆಕಾರದಲ್ಲಿ ಇರ್ತಕ್ಕಂತಹದ್ದು. ಮತ್ತೆ ಛತ್ತು ಅಥವಾ ಚಾವಣಿ ಇಳಿಬಿಟ್ಟ ಕಮಲದ ಆಕಾರದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಅಷ್ಟ ದಿಕ್ಪಾಲಕರು ಹಾಗೂ ಅವರ ವಾಹನಗಳ ಸಮೇತ ಇಲ್ಲಿ ಕೆತ್ತನೆಗಳನ್ನ ಮಾಡಿದ್ದಾರೆ. ಇಂದ್ರ, ಕುಬೇರ, ಯಮ, ವರುಣ, ಅಗ್ನಿ, ವಾಯು ಈ ತರಹದ 8 ದಿಕ್ಪಾಲಕರ ಉಬ್ಬು ಶಿಲ್ಪಗಳನ್ನು ನಾವಿಲ್ಲಿ ಸುತ್ತಲೂ ನೋಡಬಹುದು. ಇದು ಕೃಷ್ಣನ ಮೂರ್ತಿ ಇರ್ತಕ್ಕಂಥ ಗರ್ಭಗುಡಿಯ ಬಾಗಿಲು ಮಂಟಪದ ವ್ಯವಸ್ಥೆ ಇದು. ಹಾಗೇನೆ 3 ಗರ್ಭಗುಡಿಗಳಿಗೂ ವಿಶೇಷವಾದ ಬಾಗಿಲು ಅಲಂಕಾರಗಳಿದಾವೆ.
ಇದಿಷ್ಟು ದೇವಸ್ಥಾನದ ಒಳಗಿನ ವಿನ್ಯಾಸ ಮತ್ತು ಸೌಂದರ್ಯ. ಈಗ ಹೊರಗೇನೇನಿದೆ ಅನ್ನೋದನ್ನ ನೋಡ್ಕೊಳ್ಳೋಣ. ದೇವಸ್ಥಾನದ ಹೊರಗಿನ ಭಾಗ ಮೇಲೆ ಸುತ್ತಲೂ ಕುಂಬಿಯನ್ನ ಕಾಣಬಹುದು. ದೇವಸ್ಥಾನದಲ್ಲಿ ಎಲ್ಲಾ ಹೊಯ್ಸಳರ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಅಲಂಕಾರಿಕ ಪಟ್ಟಿ, ಆನೆ, ಕುದುರೆ, ಲತಾಬಳ್ಳಿ, ಪೌರಾಣಿಕ ಕಥನಗಳ ಪ್ರಸಂಗ ಇಲ್ಲೂ ಕೂಡ ನಾವಲ್ಲಿ ಕಾಣಬಹುದು. ಇಲ್ಲಿರ್ತಕ್ಕಂಥದ್ದು ಒಂದಿಷ್ಟು ಕಾಮಭಂಗಿ ಆಸನಗಳನ್ನ ಕೆತ್ತನೆ ಮಾಡಿದ್ದಾರೆ. ಹಾಗೂ ವಿವಿಧ ನೃತ್ಯ ಪ್ರಕಾರ, ದೇವತೆಗಳು, ಈ ತರಹದ ಉಬ್ಬು ಶಿಲ್ಪಗಳನ್ನ ನಾವಿಲ್ಲಿ ಕಾಣಬಹುದು. ದೇವಸ್ಥಾನದ ಗೋಡೆಯ ಮೇಲೆ ವೈಷ್ಣವ ಪಂಥಕ್ಕೆ ಸೇರಿದಂತಹ ವಿವಿಧ ಉಬ್ಬು ಶಿಲ್ಪಗಳನ್ನ ನಾವಿಲ್ಲಿ ನೋಡಬಹುದು. ಲಕ್ಷ್ಮೀ ನರಸಿಂಹ, ಆಮೇಲೆ ಕಾಳಿಂಗ ಮರ್ದನ ಸನ್ನಿವೇಶ. ದೇವಸ್ಥಾನದ ಗೋಡೆಯ ಮೇಲಿರ್ತಕ್ಕಂತಹ ಈ ಉಬ್ಬು ಶಿಲ್ಪಗಳು ಒಟ್ಟು 137 ಅಂತ ಮಾಹಿತಿ ಇದೆ. ಅದರಲ್ಲಿ 77 ಸ್ತ್ರೀಗೆ ಸಂಬಂಧಪಟ್ಟಿರ್ತಕ್ಕಂಥ ಉಬ್ಬು ಶಿಲ್ಪಗಳು, ಇನ್ನು ಮಿಕ್ಕಿರವು ಪುರುಷರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ವಾಮನ ಮೂರ್ತಿಯ ಪ್ರಸಂಗ. ಸರಸ್ವತಿ ನಾಟ್ಯ ಮಾಡಿರ್ತಕ್ಕಂತಹದ್ದು. ಬ್ರಹ್ಮನ ಶಿಲ್ಪ ಕೂಡ ಇಲ್ಲಿದೆ. ವಿಷ್ಣು ಮತ್ತೆ ಲಕ್ಷ್ಮಿ, ವಿಷಕನ್ಯೆಯ ಉಬ್ಬು ಶಿಲ್ಪ ಕೂಡ ಇಲ್ಲಿದೆ. ಇದು ಇಂದ್ರ, ಗರುಡ ವಿಷ್ಣು ಮತ್ತೆ ಲಕ್ಷ್ಮಿಯನ್ನ ಹೊತ್ತಿ ನಟಿರ್ತಕ್ಕಂಥದ್ದು. ಗರುಡ ದೇವ, ಉಗ್ರ ನರಸಿಂಹ ಹಿರಣ್ಯಕಶಿಪುವಿನ ಕರುಳನ್ನ ಬೆಳೀತಾ ಇರ್ತಕ್ಕಂಥದ್ದು. ಕರುಳನ್ನ ಬಗಿತಾ ಇರ್ತಕ್ಕಂಥದ್ದು ಉಬ್ಬು ಶಿಲ್ಪ ಇಲ್ಲಿದೆ. ಕೃಷ್ಣ ಕೊಳಲನ್ನ ಊದ್ತಿರ್ತಕ್ಕಂಥದ್ದು. ಇದೇ ಮೂರ್ತಿನ ನಾವು ಗರ್ಭಗುಡಿ ಒಳಗಡೆನೂ ನೋಡಬಹುದು. ವಾಸುಕಿ ಮೇಲೆ ವಿಷ್ಣು ಕೂತಿರ್ತಕ್ಕಂಥದ್ದು. ತಪೋನಿರತನಾಗಿರ್ತಕ್ಕಂತಹ ವಿಷ್ಣು. ಕೆಲವೊಂದು ಶಿಲ್ಪಗಳನ್ನ ರಿಪೀಟ್ ಮಾಡಿದ್ದಾರೆ. ರಾಮ ಲಕ್ಷ್ಮಣ ಇಲ್ಲಿದೆ ನೋಡಿ, ಬಿಲ್ಲು ಮತ್ತೆ ಬಾಣಗಳನ್ನು ಹಿಡ್ಕೊಂಡಿರ್ತಕ್ಕಂಥದ್ದು. ಹಿಂದೆ ಆಂಜನೇಯ, ಇಲ್ಲಿ ಉಗ್ರ ನರಸಿಂಹ ಕರಳನ್ನ ಬಗಿತಿರ್ತಕ್ಕಂಥದ್ದು. ಇನ್ನೂ ಅನೇಕ ಉಬ್ಬು ಶಿಲ್ಪಗಳಿದಾವೆ, ಬಟ್ ಅವುಗಳನ್ನ ಅರ್ಥ ಮಾಡ್ಕೊಳ್ಳುವಷ್ಟು ನಾಲೆಜ್ ನನ್ನ ಹತ್ರ ಇಲ್ಲ. ನೀವೇನಾದ್ರೂ ಬಂದ್ರೆ ತುಂಬಾ ಇವನ್ನ ಗಂಭೀರವಾಗಿ ತಿಳ್ಕೊಬಹುದು. ತುಂಬಾ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಉಗ್ರ ನರಸಿಂಹನಿಗೆ ಪ್ರಾಧಾನ್ಯತೆಯನ್ನ ಇಲ್ಲಿ ನೀಡಿದ್ದಾರೆ.
ನಾಟ್ಯ ಗಣೇಶನ ಶಿಲ್ಪ ಕೂಡ ಇಲ್ಲಿದೆ. 3 ಗರ್ಭಗುಡಿಗಳಿಗೂ ಹೊರ ಆವರಣದಲ್ಲಿ ಈ ತರದ ಉಬ್ಬು ಶಿಲ್ಪಗಳನ್ನ ನಾವು ಕಾಣಬಹುದು ಗೋಡೆ ಮೇಲೆ. ಆಸ್ ಯೂಶುವಲ್ ದೇವಸ್ಥಾನದ ಅಲಂಕಾರಿಕ ಪಟ್ಟಿಗಳನ್ನ ನೋಡೋದಾದ್ರೆ ಕೆಳಗಡೆ ಗಜ, ಆಮೇಲೆ ಕುದುರೆ, ಲತಾಬಳ್ಳಿ, ಪೌರಾಣಿಕ ಕಥನ ಪ್ರಸಂಗ, ಆಮೇಲೆ ಕಾಲ್ಪನಿಕ ಪ್ರಾಣಿ ಒಂದು ಚಿತ್ರ ಕೂಡ ಇಲ್ಲಿದೆ. ಮೇಲೆ ಮಯೂರನ ಚಿತ್ರಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಇದು ಪೌರಾಣಿಕ ಕಥನ ಪ್ರಸಂಗ. ಇದು ತುಂಬಾ ನನಗೆ ಅರ್ಥ ಆಗೋದಿಲ್ಲ. ನನಗೆ ಯಾವ್ದಾದ್ರು ಅರ್ಥ ಆದ್ರೆ ಅದನ್ನ ಹೇಳ್ತೀನಿ, ಅಥವಾ ನಿಮಗೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ಭಕ್ತ ಪ್ರಹ್ಲಾದನ ಪ್ರಸಂಗ ಬರುತ್ತೆ ನೋಡಿ. ಅವನ್ನ ನೀರಲ್ಲಿ ಹಾಕಿರೋದು, ಸರ್ಪಗಳಿಂದ ಕಚ್ಚಿಸ್ತಕ್ಕಂಥದ್ದು, ಆನೆಗಳಿಂದ ತುಳಿಸ್ತಕ್ಕಂಥದ್ದು, ಬೆಂಕಿಯಲ್ಲಿ ಹಾಕುವಂಥದ್ದು, ಆಮೇಲೆ ಕೈಯಾದು ಕೈಯಿಂದ ವಿಷವನ್ನ ಕೊಡಿಸ್ತಕ್ಕಂಥದ್ದು ಇತ್ಯಾದಿ ಇತ್ಯಾದಿ ಇದೆ. ಕೊನೆಯಲ್ಲಿ ಇಲ್ಲಿ ಕಂಬದಿಂದ ಬಂದಂತಹ ನರಸಿಂಹ ಕರಳನ್ನ ಬಗಿತಾರೆ. ಇದೇ ರೀತಿ ರಾಮಾಯಣಕ್ಕೂ ಸಂಬಂಧಪಟ್ಟಂತಹ ಉಬ್ಬು ಶಿಲ್ಪಗಳನ್ನ ಇಲ್ಲಿ ಕಾಣಬಹುದು. ನೃತ್ಯ ಪ್ರಸಂಗಗಳು ಇವೆಲ್ಲವೂ ಒಂದು ಪೌರಾಣಿಕ ಕಥನ ಪ್ರಸಂಗ. ಬಟ್ ನನಗಷ್ಟಾಗಿ ಯಾವುದು ತಿಳಿತಿಲ್ಲ. ಇಲ್ಲಿ ನೋಡಿ, ಇದು ಹಳೆಯ ಕಾಲದಲ್ಲಿ ಕೆತ್ತಿರ್ತಕ್ಕಂತಹ ಶಿಲ್ಪ. ಆದ್ರೆ ಇಲ್ಲಿ ಪಕ್ಕದಲ್ಲೇ ಇದೆ ನೋಡಿ, ಇದು ಇತ್ತೀಚಿನ ಕಾಲದಲ್ಲಿ ಕೆತ್ತಿರ್ತಕ್ಕಂಥದ್ದು. ಎರಡಕ್ಕೂ ತುಂಬಾ ಡಿಫರೆನ್ಸ್ ಇದೆ ನೋಡಿ. ಇದು ಅಂತ ಅಕ್ಯುರೇಟ್ ಆಗಿ ಬಂದಿಲ್ಲ. ಅದೇ ಹಳೆಯ ಕಾಲದಲ್ಲಿ ಅವರು ಬರೀ ಏನು ಕೆತ್ತನೆಗಳಿಂದ ಮಾಡಿದ್ರೆ ಅದು ತುಂಬಾ ಅದ್ಭುತವಾಗಿ ಮಾಡಿದೆ. ಇಲ್ಲಿಂದ ರಾಮಾಯಣದ ಕಥನ ನಮಗೆ ಸ್ಟಾರ್ಟ್ ಆಗುತ್ತೆ. ರಾಮಾಯಣವನ್ನ ನಾವು ನೋಡಬಹುದು. ಬಟ್ ನಮಗೆ ಗೊತ್ತಿರ್ಬೇಕು, ಇದು ರಾವಣ ಮತ್ತೆ ಲಕ್ಷ್ಮಣನ ಯುದ್ಧ ಇರ್ಬೇಕಿದು. ರಾವಣ ಲಕ್ಷ್ಮಣ, ಮೊದ್ಲು ರಾವಣ ಮತ್ತು ಲಕ್ಷ್ಮಣನ ಯುದ್ಧ ನಡೀತದೆ, ಆಮೇಲೆ ರಾಮ ಬರ್ತಾನೆ ಒಂದ್ಸರಿ. ಇಲ್ಲ, ವಾನರ ಸೇನೆ. ಕಾಲು ಸುಡುತ್ತಿರೋದ್ರಿಂದ ನನಗೆ ಅಕ್ಯುರೇಟ್ ಆಗಿ ತೋರ್ಸಕ್ ಆಗ್ತಿಲ್ಲ. ತುಂಬಾ ಬಿಸಿಲಿತ್ತು ನಾನು ಬಂದಾಗ. ದಯವಿಟ್ಟು ನೆರಳಿದ್ದಾಗ ಬನ್ನಿ. ಇದು ಸಮುದ್ರ, ಲಂಕೆಗೆ ಹಾರ್ತಕ್ಕಂಥದ್ದು, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿರ್ತಕ್ಕಂಥದ್ದು. ವಾನರ ಸೇನೆ ರಾಮ ಲಕ್ಷ್ಮಣರನ್ನ ಬೇಡ್ಕೋತಿರೋದು. ರಾಮ ಲಕ್ಷ್ಮಣ ಇದ್ದಾರೆ. ಇದು ಕಾರ್ಕೋಟಕ ವಿಷದ ಬಾಣವನ್ನ ವಾಲಿಗೆ ಬಿಡ್ತಿರ್ತಕ್ಕಂಥ, ಇದು ವಾಲಿ ಸುಗ್ರೀವರ ಕಾಳಗ ರಾಮ ಬಾಣ ಬಿಟ್ಟಿರೋದು. ಈ ಏಳು ಮರಗಳ ಮರೆ ಇಲ್ಲ. ಇದು ರಾವಣ ಮತ್ತು ಜಟಾಯು ಪಕ್ಷಿಯ ಕಾಳಗ, ಸೀತಾಹರಣ ಪ್ರಸಂಗ. ಅದು
ಈ ಬೇಲೂರು, ಹಳೇಬೀಡು, ಸೋಮನಾಥಪುರ ಎಕ್ಸ್ಪ್ಲೇನ್ ಮಾಡೋದಂಗೆ ನನಗೆ ಇಲ್ಲಿ ಮಾಡಕ್ ಆಗ್ತಿಲ್ಲ. ಇದು ಹಳೆಯ ಗರುಡಗಂಬ. ಇದು 13ನೇ ಶತಮಾನದ್ದು. ದೇವಸ್ಥಾನದ ಹೊರಗಿನ ಸಂಪೂರ್ಣ ಭಾಗ ನೋಡಿ, ಗೋಪುರ ಇದೆ. ಪ್ರಧಾನ ದೇವತೆಗೆ ಗೋಪುರವನ್ನ ನಾವಿಲ್ಲಿ ನೋಡಬಹುದು. ದೇವಸ್ಥಾನದ ಗೋಪುರಗಳ ಮೇಲೆ ಸುಂದರವಾದ ಕಳಶವನ್ನ ಇಟ್ಟಿದ್ದಾರೆ. ಅದು ಮಂಟಪ. ಒಂದು ಬಹುಕೋನಾಕೃತಿಯ ನಕ್ಷತ್ರದ ಆಕಾರದ ಮೇಲೆ ಜಗತಿಯ ಮೇಲೆ ದೇವಸ್ಥಾನವನ್ನ ಕೆತ್ತನೆ ಮಾಡಿದ್ದಾರೆ. ಇದು ಲಕ್ಷ್ಮಿಯ ದೇವಸ್ಥಾನ. ನಾನು ಬಂದಾಗ ಬೀಗ ಹಾಕಿತ್ತು. ಇದಿಷ್ಟು ಜಾವಗಲ್ನ ಐತಿಹಾಸಿಕ ಮಹತ್ವ ಉಳ್ಳಂತದ್ದೊಂದು ದೇವಸ್ಥಾನ. ನಾವೇನು ಬೇಲೂರು, ಹಳೇಬೀಡು ಅಂತ ಟಾರ್ಗೆಟ್ ಮಾಡಿರ್ತೀವಿ, ಅದ್ರ ಸುತ್ತಮುತ್ತಲೂ ಇಂತ ಒಳ್ಳೆ ಜಾಗ ಇದಾವೆ. ಅದರಲ್ಲಿ ಇದು ಕೂಡ ಒಂದು ತುಂಬಾ ಪ್ರಖ್ಯಾತಿಯನ್ನ ಪಡೆದಂತದ್ದು. ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯ ಪ್ರಧಾನ ಅರ್ಚಕರ ನಂಬರು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ನೀವು ಅವ್ರಿಗೆ ಫೋನ್ ಮಾಡಿಕೊಂಡು ಇಲ್ಲಿ ಪೂಜೆ ಗೀಜೆ ವ್ಯವಸ್ಥೆಯನ್ನ ನೀವು ಮಾತಾಡ್ಕೋಬಹುದು. ಸುತ್ತಮುತ್ತಲು ಒಳ್ಳೆ ಪ್ರಶಾಂತವಾಗಿದೆ ಜಾಗ. ಯಾರೇ ಬಂದರೂ ಕೂಡ ದಯವಿಟ್ಟು ಸ್ವಚ್ಛತೆಯನ್ನ ಕಾಪಾಡಿ. ಮತ್ತೆ ಯಾವತ್ತಾದ್ರೂ ಇನ್ನೊಂದು ಪ್ಲೇಸ್ಗೆ ಹೋದಾಗ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.